ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ವಿಲೇಜ್ ಲೈಫ್ ಸ್ಟೈಲ್ ಆಗಿರುತ್ತೆ. ಲಾಸ್ಟ್ ವೀಕೆಂಡ್ ಊರಿಗೆ ಹೋಗಿದ್ವಿ, ಹಬ್ಬ ಇತ್ತು ಅಂತ. ಏಕಾದಶಿ ಅಥವಾ ಉಪವಾಸದ ಹಬ್ಬ ಅಂತ ಕರೀತಾರೆ. ಈ ಹಬ್ಬನ ಪಿತೃಪಕ್ಷ ಹಬ್ಬ ಥರ ಟ್ರೀಟ್ ಮಾಡ್ತಾರೆ. ಅಂದರೆ ಹಿರಿಯರಿಗೆ ಯಾರು ತೀರೋಗಿರ್ತಾರೆ ಅವ್ರಿಗೆ ಎಡೆ ಇಡೋ ಥರ ಹಬ್ಬ ಮಾಡೋದು ಇದನ್ನು. ಹಾಗಾಗಿ ವೀಕೆಂಡ್ ರಜೆ ಬೇರೆ ಇತ್ತಲ್ಲ, ಬನ್ನಿ ಅಂತ ಕರೆದಿದ್ರು. ಸೊ ಹೋಗಿದ್ವಿ ಎಲ್ಲರೂ. ಇದು ನಮ್ಮ ಅತ್ತೆ ಅವರ ಅಮ್ಮನ ಮನೆ. ನೀವು ನೋಡ್ತಿರ್ಬೋದು, ಇವ್ರು ಆಲ್ಮೋಸ್ಟ್ ಹೊಲದ ಹತ್ರನೇ ಮನೆ ಕಟ್ಸ್ಕೊಂಡಿದ್ದಾರೆ. ಸೊ ಸ್ಪೇಷಿಯಸ್ ಆಗಿ ಬಂದಿದೆ ಮನೆ, ಹೊಲದ ಹತ್ರನೇ ಕಟ್ಸ್ಕೊಂಡಿರೋದ್ರಿಂದ ವಿಶಾಲವಾಗಿದೆ. ಮಕ್ಳುಗಳೆಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು. ಫೋನ್ ಯೂಸ್ ಮಾಡಿದ್ರೆ ಕ್ರಿಕೆಟ್ ಆಡಿಕೊಂಡು, ವಾಲಿಬಾಲ್ ಆಡಿಕೊಂಡು, ಹಾಗೆ ಹೊಲದಲ್ಲೆಲ್ಲ ಓಡಾಡಿಕೊಂಡು ಚೆನ್ನಾಗಿತ್ತು ನಮಗೆ ಇವತ್ತಿನ ಡೇ. ಮನೆ ಪಕ್ಕನೇ ಹೊಲ ಇದ್ದಿದ್ದರಿಂದ ಒಂದು ರೌಂಡ್ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಇವಾಗೆಲ್ಲ ಊರಲ್ಲೂ ಕೂಡ ತುಂಬ ಟೆಕ್ನಾಲಜೀಸ್ ಯೂಸ್ ಮಾಡ್ತಾರೆ. ಇವರು ಡ್ರಿಪ್ ಇರಿಗೇಷನ್ ಅನ್ನೋ ಕಾನ್ಸೆಪ್ಟ್ ತೊಗೊಂಡು ಜೋಳ ಬೆಳೆಯೋಕ್ಕೆ ವಾಟರ್ ಸ್ಪ್ರಿಂಕ್ಲರಲ್ಲಿ ನೀರು ಯೂಸ್ ಮಾಡ್ತಿದ್ರು. ನನಗೂ ಖುಷಿ ಆಯಿತು ಎಷ್ಟೊಂದು ಡೆವಲಪ್ ಆಗಿದೆಯಲ್ಲ ಅಂತ. ಆಫ್ಟರ್ ಎ ಲಾಂಗ್ ಟೈಮ್ ನಾವು ಊರಿಗೆ ಹೋಗಿದ್ದಿದ್ದು, ಅಂದರೆ ಈ ಊರಿಗೆ ಹೋಗಿದ್ದಿದ್ದು. ಸೊ ಹಂಗಾಗಿ ಚೆನ್ನಾಗಿತ್ತು. ಈಗೇನು ನೋಡ್ತಿದ್ದೀರಾ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ. ಆಲ್ರೆಡಿ ಇದು ಮಲ್ಲಿಗೆ ಹೂವಿನ ಗಿಡ, ಸಿಕ್ಕಾಬಟ್ಟೆ ಹೂವು ಬಿಡೋದಂತೆ ಸೀಸನ್ ವೈಸು. ಈಗ ಮಲ್ಲಿಗೆ ಸೀಸನ್ ಆಲ್ರೆಡಿ ಮುಗಿತಾ ಬರ್ತಿದ್ದಂಗೆ ಅದರಲ್ಲಿ ಹೂವು ಇರಲಿಲ್ಲ. ಪಕ್ಕದಲ್ಲೇ ಬಾಳೆ ತೋಟ ಕೂಡ ಇತ್ತು. ಈ ವರ್ಷ ಮಳೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಬೆಳೆಗಳು ಅಷ್ಟು ಚೆನ್ನಾಗಾಗಿಲ್ಲ. ನೋಡ್ತಿರ್ಬೋದು ನೀವು, ಇಲ್ಲಿ ಬಾಳೆ ತೋಟಕ್ಕಾಗಲಿ ಗಿಡಗಳಿಗಾಗಲಿ ಅಷ್ಟು ನೀರಿಲ್ಲ. ಇವರು ಬೋರ್ ಹಾಕ್ಸ್ಕೊಂಡಿದ್ದಾರೆ, ತಕ್ಕ ಮಟ್ಟಿಗೆ ಮೇಂಟೈನ್ ಆಗ್ತಾ ಇದೆ. ಇವರು ನೋಡಿ ಅಲ್ಲೇ ಆರ್ಗ್ಯಾನಿಕ್ ಆಗಿ ಹೇಗೆ ಸೊಪ್ಪುಗಳನ್ನು ಕೂಡ ಬೆಳ್ಕೊಂಡಿದ್ದಾರೆ. ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಎಲ್ಲ ಥರ ಸೊಪ್ಪುಗಳು ಹಾಕ್ಕೊಂಡಿದ್ರು. ಹಾಗೆ ಅಲ್ಲೇ ಫ್ರೆಶ್ ಆಗಿರೋ ಅಂಥ ಸೊಪ್ಪುಗಳು ಕಿತ್ಕೊಂಡು ಅಡುಗೆ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಮೂಲಂಗಿ ಕೂಡ ಬೆಳೆದಿದ್ರು. ಅಲ್ಲೇ ಸೀಬೆ ಗಿಡ ಕೂಡ ಇತ್ತು, ಅದರಲ್ಲಿ ಹಣ್ಣುಗಳು ಕೂಡ ಬಿಟ್ಟಿತ್ತು. ಯಾವುದೋ ನೀವು ನೋಡ್ತಿರ್ಬೋದು, ಪಕ್ಷಿ ಬಂದು ತಿನ್ಕೊಂಡು ಹೋಗಿತ್ತು ಅರ್ಧ. 2 ಥರ ವೆರೈಟೀಸ್ ಸೀಬೆ ಹಣ್ಣಿನ ಮರ ಇತ್ತು. ಒಂದು ಪಿಂಕು, ಒಂದು ವೈಟು. ಎರಡೂ ಕೂಡ ಅಷ್ಟೇ ಚಿಕ್ಕ ಸೈಜ್ ಆದ್ರೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಸ್ವಲ್ಪ ಕಾಯಿದ್ರೂ ತಿನ್ಕೊಂಡ್ವಿ ಅದನ್ನು ನೋಡಿ. ಹಾಗೆ ದಾಳಿಂಬೆ ಹಣ್ಣು ಗಿಡಗಳು ಕೂಡ ಇತ್ತು. ಅದು ಅಷ್ಟೇ, ಹಣ್ಣು ತುಂಬ ಸ್ವೀಟ್ ಆಗಿತ್ತು, ಬಟ್ ಕಲರ್ಲೆಸ್. ನಾವೀಗ ಅಂಗಡಿಗಳಲ್ಲಿ ತೊಗೊಳೋದು ಎಷ್ಟು ಪಿಂಕ್ ಅಥವಾ ರೆಡ್ ಕಲರ್ ಇರುತ್ತೆ, ಅದು ವೆರಿ ಲೈಟ್ ಪಿಂಕ್ ಇದ್ರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸಖತ್ ಸ್ವೀಟ್ ಆಗಿತ್ತು ದಾಳಿಂಬೆ ಹಣ್ಣು. ಅದು ವಿಡಿಯೋ ಎಲ್ಲೋ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ನಂಗೆ, ಹಂಗಾಗಿ ಕ್ಲಿಪ್ ಹಾಕೋಕ್ಕಾಗಲಿಲ್ಲ. ಈಗ ನೀವು ವಿಡಿಯೋದಲ್ಲಿ ನೋಡ್ತಿರೋದು ಇವರೇ ನಮ್ಮ ಅತ್ತೆ ಅವರ ಅಣ್ಣ. ಅವ್ರು ಹೇಳ್ತಿದ್ರು, ಈ ಸಲ ಮಳೆ ಸರಿಯಾಗಿಲ್ಲ, ಇಲ್ಲಿ ಬೇರೆ ಏನಾದರೂ ಹಾಕಬೇಕು, ಹಾಗಾಗಿ ಈ ಗಿಡಗಳು ಇದನ್ನೆಲ್ಲ ಕಟ್ಸಾಕ್ಬಿಡೋಣ ಅಂತ ಅನ್ಕೋತಿದ್ದೀವಿ ಅಂತ. ಇವ್ರಿಗೆ KRS ಪಕ್ಕ ಇದ್ರೂ ನೀರು ವ್ಯವಸ್ಥೆ ಇಲ್ಲ. ಅಂದರೆ ಮಳೆ ಬಂದರೆ ಚೆನ್ನಾಗಿ ಬೆಳೆ ಆಗುತ್ತೆ, ಇಲ್ಲಾಂದರೆ ಬೋರ್ ನೀರಲ್ಲೇ ಅವರೆಲ್ಲ ಬೆಳ್ಕೋಬೇಕು. ಜೊತೆ ಈ ಥರ ಎಲ್ಲ ಹೋಗೋದು ತುಂಬಾ ಖುಷಿ ಕೊಡುತ್ತೆ. ಹಾಗೆ ಟೈಮ್ ಎಷ್ಟು ಬೇಗ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ನಮಗಂತೂ. ತೋಟ ಮುಗಿಸ್ಕೊಂಡು ಹೊರಡ್ತಾ ಇದ್ದಂಗೆ ಬೋರ್ ಆನ್ ಮಾಡಿದ್ರು. ನೋಡ್ತಿರ್ಬೋದು ನೀವು ಆ ಸ್ಪ್ರಿಂಕ್ಲರಲ್ಲಿ ಎಷ್ಟು ನೀರು ಬರ್ತಾ ಇದೆ ಅಂತ. ಎಷ್ಟು ಟೆಕ್ನಾಲಜಿ ಯೂಸ್ ಮಾಡಿದ್ರು ಸೊ ದಟ್ ನೀರು ಕೂಡ ಸೇವ್ ಆಗುತ್ತೆ, ಅವ್ರಿಗೂ ಕೂಡ ಕೆಲಸ ಕಮ್ಮಿ ಆಗುತ್ತೆ. ಬೋರೆಲ್ಲ ಆನ್ ಮಾಡಿಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ವರ್ಕ್ ಆಗುತ್ತೆ. ಖುಷಿ ಆಯಿತು ನನಗೆ. ಆ ಸ್ಪ್ರಿಂಕ್ಲರ್ ನೋಡೋಕ್ಕೆ ಚೆನ್ನಾಗಿತ್ತು ವ್ಯೂ ಅಂತೂ. ಹಾಗೆ ಹೊಲದ ಮಧ್ಯದಲ್ಲಿ ಕೂಡ ತೆಂಗಿನ ಮರ ಹಾಕ್ಕೊಂಡಿದ್ದಾರೆ, ಗ್ಯಾಪ್ ಕೊಟ್ಕೊಂಡು. ಮೇಂಟೈನ್ ಮಾಡೋಕ್ಕೂ ಈಸಿ ಆಗುತ್ತೆ, ಜೊತೆಗೆ ಇನ್ನೂ ಒಂದು ಬೆಳೆ ಬೆಳ್ದಂಗೆ ಆಗುತ್ತೆ ಅಂತ. ನಾವು ಊಟ ಎಲ್ಲ ಮುಗಿಸಿ ಮಕ್ಳುಗಳೆಲ್ಲ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮನೆ ಮುಂದೆನೇ ಜಾಗ ಇದ್ದಿದ್ದರಿಂದ ಅವರು ಕೂಡ ಎಂಜಾಯ್ ಮಾಡ್ತಿದ್ರು ಆಟ ಆಡಿಕೊಂಡು. ನಮ್ಮನ್ನೇನು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ಯಾವಾಗಲೂ ಸಿಟಿ ಲೈಫಲ್ಲಿ ಇದ್ದು ಬೋರ್ ಆಗುತ್ತೆ. ಮಂತ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ಈ ಥರ ಹಳ್ಳಿಗಳಿಗೆ ಹೋದ್ರೂ ಚೆನ್ನಾಗಿತ್ತು. ಮಕ್ಳುಗಳಿಗೆ ಎಸ್ಪೆಷಲಿ ಈ ಥರದ ನಾಲೆಜ್ ಎಲ್ಲ ತಿಳಿಸ್ಬೋದು. ನೋಡಿ, ಬಾನಿ ಇದೆ, ಹಸು ಕುರಿಗಳು ಮೇಕೆಗಳಿಗೆಲ್ಲ ನೀರು. ಹಾಗೆ ನಾವು ಎಲ್ಲ ಕೂಡ ಊಟ ಮುಗಿಸಿದ್ವಿ. ಊಟ ಮುಗಿಸ್ಕೊಂಡು ಹೊರಡೋಣ ಅಂತ ಇದ್ವಿ. ಹಾಗೆ ಇದೊಂದು ಬಾಳೆಗೊನೆ ಬಗ್ಗೆ ಹೇಳಲೇಬೇಕು. ನೋಡಿ ಎಷ್ಟು ಪುಟ್ಟದಾಗಿದೆ. ನಾನು ಫಸ್ಟ್ ಟೈಮ್ ಈ ಥರ ಬಾಳೆಗೊನೆ ನೋಡ್ತಿರೋದು. ಈ ಮಿನಿಯೇಚರ್ ಕುಕಿಂಗ್ ವಿಡಿಯೋಸ್ ಬರುತ್ತಲ್ಲ, ನನಗಂತೂ ಅದೇ ಥರ ಫೀಲ್ ಆಗ್ತಿತ್ತು. ಮಿನಿಯೇಚರ್ ಬಾಳೆಹಣ್ಣು ಥರನೇ ಇತ್ತು. ಹಾಗೆ ಬಾಳೆಹಣ್ಣು ಅಷ್ಟೇ ಟೇಸ್ಟಿಯಾಗೂ ಕೂಡ. ಹಾಗೆ ಆ ಬಾಳೆಗೊನೆಲ್ಲೂ ಕೂಡ ಚಿಪ್ ಇತ್ತು. ಚಿಪ್ಪಲ್ಲಿ 4-5 ಬಾಳೆಹಣ್ಣಿತ್ತು. ನೆಕ್ಸ್ಟ್ ನೀವು ನೋಡೋದಾದರೆ, ಉಪವಾಸದ ಹಬ್ಬ ಸ್ಪೆಷಲ್ ಅಂದರೆ ಗಾಳಿಪಟ ಬಿಡೋದು. ಮಕ್ಳುಗಳೆಲ್ಲ ತುಂಬ ಎಕ್ಸೈಟ್ ಆಗಿದ್ರು. ಕೊನೆಗೂ ಎಲ್ಲರೂ ಒಂದೊಂದು ಗಾಳಿಪಟ ಬೈ ಮಾಡಿ ಎಲ್ಲ ಹಾರಿಸೋಕ್ಕೆ ಟ್ರೈ ಮಾಡ್ತಿದ್ರು. ನಿಜವಾಗ್ಲೂ ಇವತ್ತಿನ ದಿನದಲ್ಲಿ ಗಾಳಿಪಟ ಹಾರಿಸೋದು ಒಂದು ಹೈಲೈಟ್ ಆಗಿತ್ತು. ನಾನು ಕೂಡ ಟ್ರೈ ಮಾಡಿದೆ ಗಾಳಿಪಟ ಹಾರಿಸೋಕ್ಕೆ. ರಿಯಲಿ ಇಟ್ ವಾಸ್ ವೆರಿ ನೈಸ್. ಇದಾಗಿತ್ತು ನಮ್ಮ ವಿಲೇಜ್ ವ್ಲಾಗ್. ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ.
See you in the next vlog.